ಯಾರು ಕಣ್ಣು ಹಾಕ್ಬೇಡ್ರ. ಯಾಕೆ ಸರ್? ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನು ವ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ, ಇವತ್ತಿನ ದಿನ ಒಬ್ರು ಸೆಲೆಬ್ರಿಟಿಗೆ ನಾನು ವೆಜ್ ಬಿರಿಯಾನಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಯಾರಿರ್ಬೋದು ಫಿಲಮ್ ಹೀರೋ ಅಂತ ನೀವೇ ಗೆಸ್ ಮಾಡಿ. ಸುಮಾರು ಪಿಕ್ಚರ್ ಅಲ್ಲಿ ಮಾಡಿರುವಂತವ್ರು. ಆ ಫಿಲ್ಮ್ ನೋಡ್ಬಿಟ್ಟು ಸುನಿಮಾ ನಮ್ಗಿನ್ನೂ ಮದುವೆ ಆಗಿರ್ಲಿಲ್ಲ, ಮೈಸೂರಿಂದ ಫೋನ್ ಮಾಡಿದ್ರು. ಎಸ್, ಬನ್ನಿ ಇವಾಗ ರೆಸಿಪಿಯನ್ನು ಶುರು ಮಾಡ್ತೀನಿ. ಫಟಾಫಟ್ ಅಂತ ರೆಸಿಪಿಯನ್ನು ನೋಡ್ಕೊಂಡು ಬರೆಯೋರಂತೆ. ಬನ್ನಿ. ಈಗ ಮೊದಲು ಕುಕ್ಕರನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ತಿದ್ದಾಗೇ ಈ ಗೋಡಂಬಿಯನ್ನು ಹಾಕ್ತಾ ಇದ್ದೀನಿ. ಗೋಡಂಬಿ ಸುಮಾರು ಒಂದು 20 ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಸ್ವಲ್ಪ ಚೆನ್ನಾಗಿ ಕಲರ್ ಬರಬೇಕು. ಚೆನ್ನಾಗಿ ಕಲರ್ ಬಂದರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಒಳ್ಳೆ ಕಲರ್ ಬಂದಿದೆ ಹೊಂಬಣ್ಣಕ್ಕೆ. ಈಗ ಇದನ್ನು ತೆಗೆದುಬಿಟ್ಟು ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ಸ್ನೇಹಿತರೆ, ಈ ರೆಸಿಪಿ ತುಂಬಾ ಸಿಂಪಲ್ ರೆಸಿಪಿ ಹಾಗೂ ತುಂಬಾ ರುಚಿಯಾಗಿರುತ್ತೆ. ಮನೇಲಿ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು. ಆನಂತರ 2 ಪಲಾವ್ ಎಲೆ, ಆನಂತರ ಇಲ್ಲಿ ಸ್ಟಾರ್ ಹೂ ಒಂದು 2 ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಕಡಿಮೆ ಬೇಕಾದರೂ ಕಡಿಮೆ ಹಾಕ್ಕೊಳ್ಳಿ. ಒಂದು 3 ಪೀಸ್ನಷ್ಟು ಚಕ್ಕೆ, ಮರಾಠ ಮಗ್ಗು ಒಂದು 8 ಲವಂಗ, ಆನಂತರ 3 ಏಲಕ್ಕಿ. ಈಗ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ 2 ಟೀ ಸ್ಪೂನಷ್ಟು ಕಸೂರಿ ಮೇಥಿ, ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ನಂತರ ಒಂದು 3 ಹಸಿರು ಮೆಣಸಿನ್ಕಾಯಿ, ನೋಡಿ ನಿಮ್ಮ ಖಾರಕ್ಕನುಗುಣವಾಗಿ ನೀವು ಹಾಕ್ಕೊಳ್ಳಿ, ಆಯಿತಾ. ನಂತರ ದಪ್ಪ ಗಾತ್ರದ ಒಂದು 3 ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ತೀನಿ. ಈ ರೀತಿ ಫ್ರೈ ಮಾಡಿದ್ರೆ ಚೆನ್ನಾಗಿ ಹೊಂಬಣ್ಣ ಬರುತ್ತಲ್ಲ, ಅವಾಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ಸುಮಾರು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಇದು ಈ ರೀತಿ ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ, ಹಾಗೆ ರುಚಿಯಾಗಿ ಕೂಡ ಇರುತ್ತೆ. ಸೊ ಈಗ ಚೆನ್ನಾಗಿ ಫ್ರೈ ಆಯ್ತಲ್ವಾ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ, ಸುಮಾರು 1.5 ಟೇಬಲ್ ಸ್ಪೂನಷ್ಟು. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿದ್ರೆ ಆಯಿತು. ನಂತರ ಇಲ್ಲಿ ಬೀನ್ಸು ಸುಮಾರು ಒಂದು 7ರಿಂದ 8 ಬೀನ್ಸನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ದಪ್ಪ ಗಾತ್ರದ 1 ಕ್ಯಾರೆಟನ್ನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಆಲೂಗೆಡ್ಡೆ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಈಗ ಆಲ್ರೆಡಿ ನಾನು ಕ್ಯಾರೆಟು ಮತ್ತು ಆಲೂಗೆಡ್ಡೆ ಸಿಪ್ಪೆ ತೆಗೆದು ನಾನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಈಗ ಇದಕ್ಕೆ ಉಪ್ಪನ್ನು ಹಾಕಿ ಫ್ರೈ ಮಾಡೋದ್ರಿಂದ ಬೇಗ ಶ್ರಿಂಕ್ ಆಗುತ್ತೆ ಅಂಥೇಳಿ ಸೊ ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಸಣ್ಣ ಗಾತ್ರದ 2 ಕೆಂಪು ಟೊಮೆಟೊನ ಹಾಕ್ತಾ ಇದ್ದೀನಿ ಕಲರ್ಗೋಸ್ಕರ, ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ. ಅದಲ್ಲದೆ ನಾವು ಮೊಸರು ಕೂಡ ಆ್ಯಡ್ ಮಾಡಿದ್ದೀವಿ. ಸೊ ಹಾಗಾಗಿ ಸ್ವಲ್ಪ ಕಡಿಮೆನೇ ಇರಲಿ ಟೊಮೆಟೊ, ಚಿಕ್ಕದು ನಾನು ಆ್ಯಡ್ ಮಾಡಿರೋದು. ಸೊ ಈಗ ನೀಟಾಗಿ ಚೆನ್ನಾಗಿ ಫ್ರೈ ಆಗಿದ್ದಾಗಿದೆ. ನಂತರ ನಾನಿಲ್ಲಿ ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೋಝನ್ ಬಟಾಣಿ ಆಗಿರೋದ್ರಿಂದ ಈಗ ಹಾಕ್ತಾ ಇದ್ದೀನಿ. ನಂತರ ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿಣ, ಆನಂತರ ಇದು ಗರಂ ಮಸಾಲ ಒಂದು 1/2 ಸ್ಪೂನು, ಧನಿಯಾ ಪುಡಿ 1 ಟೀ ಸ್ಪೂನು, ಅದಲ್ಲದೆ ಇಲ್ಲಿ ಬಿರಿಯಾನಿ ಮಸಾಲ 1.5 ಟೀ ಸ್ಪೂನು. ಇದಿಷ್ಟು ಮಸಾಲೆಗಳನ್ನು ಹಾಕಿ ಫ್ಲೇಮ್ನ ಕಡಿಮೆ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನಾನು ಯಾವ ರೀತಿ ಫ್ರೈ ಮಾಡ್ತಿದ್ದೀನಿ ಅಂತ ನೆನಪಲ್ಲಿರಲಿ, ಫ್ಲೇಮ್ ಕಡಿಮೆ ಇರಬೇಕು. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಂತರ ನಾನಿಲ್ಲಿ ಮೊಸರನ್ನು ಹಾಕ್ತಾಯಿದ್ದೀನಿ, ಸುಮಾರು 2 ಟೇಬಲ್ ಸ್ಪೂನಷ್ಟು, ಜಾಸ್ತಿ ಬೇಡ. ಈಗ ಆಲ್ರೆಡಿ ಟೊಮೆಟೊ ಕೂಡ ಆ್ಯಡ್ ಮಾಡಿದ್ದೀವಿ, ಸೊ ಮೊಸರು ಕೂಡ ಹಾಕ್ತಾಯಿದ್ದೀವಿ. ಸ್ವಲ್ಪ ಕಡಿಮೆನೇ ಹಾಕಿದ್ರೆ ಒಳ್ಳೆಯದು. ಸೊ ಈಗ ನೀಟಾಗಿ ಫ್ರೈ ಆಗಿದೆ. ಈಗ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಜೀರಾ ರೈಸು, ಆಯಿತಾ. ಸೊ ಹಾಗಾಗಿ 1.5 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ನಷ್ಟು ನೀರು ಹಾಕಿದ್ರೆ ಸಾಕು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಟ್ಬಿಡೋಣ. ಇದು ಕೊತ ಅಂತ ಕುದಿಲಿಕ್ಕೆ ಶುರು ಮಾಡಿದ್ಮೇಲೆ ಇಲ್ಲಿ 1.5 ಗ್ಲಾಸ್ನಷ್ಟು ಜೀರಾ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ 1.5 ಗ್ಲಾಸ್ಗೆ ನೆನಪಲ್ಲಿರಲಿ 2 ಗ್ಲಾಸ್ನಷ್ಟು ಮಾತ್ರ ನಾವು ನೀರನ್ನು ಬಳಸಬೇಕು. ಸೊ ಈಗ ನೋಡಿ, ಈ ರೀತಿ ತಿರುಗಿಸ್ಕೊಳ್ಳಿ, ನೋಡ್ಕೊಳ್ಳಿ. ಉಪ್ಪಿನ ಅವಶ್ಯಕತೆ ಇದೆ ಅಂದರೆ ಉಪ್ಪು ಹಾಕ್ಕೊಳ್ಳಿ, ಇಲ್ಲಪ್ಪ ಬೇಡ ಅಂತ ಅಂದರೆ ಸ್ಕಿಪ್ ಮಾಡಿ. ಈ ಟೈಮ್ನಲ್ಲಿ ನೀವು ಟೇಸ್ಟನ್ನು ನೋಡ್ಕೋಬೋದು. ಈಗ ಚೆನ್ನಾಗಿ ಕುದಿ ಬರ್ತಿದೆ. ಈ ರೀತಿ ಕುದಿ ಹತ್ತಾ ಇದ್ದಂಗೆ ನಾವೇನು ಮಾಡಬೇಕು, ಮೇಲ್ಗಡೆ ಬೇಕಂದರೆ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್ ತೆಗೆದುಕೊಂಡ್ರೆ ಆಯಿತು. ಇಲ್ಲಪ್ಪ ನಾನು ಓಪನ್ ಪ್ಯಾನಲ್ಲೇ ಬೇಯಿಸ್ತೀನಿ ಮಾಡ್ಕೊಳ್ತೀನಿ ಅಂದರೆ ಹಾಗೂ ಕೂಡ ಮಾಡ್ಬೋದು. ನಾನು ಇಲ್ಲಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ವಿಷಲನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಎಸ್, ಈಗ ಆಗಿದೆ. ಲೈಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಮಿಕ್ಸ್ ಮಾಡಿದ್ರೆ ಅನ್ನ ಉದ್ರುದ್ರಾಗಿರೋದು ಒಡೆದೋಗುತ್ತೆ. ಸೊ ಗೊತ್ತಾಯ್ತಲ್ಲ. ಓಕೆ, ಡನ್. ಸೊ ಈಗ ಸಿದ್ಧವಾಗಿದೆ. ಇದನ್ನು ಬಾಕ್ಸಿಗೆ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಈಗ ಫೈನಲಿ ನಾನು ಗೋಡಂಬಿಯನ್ನು ಇಟ್ಟಿದ್ನಲ್ಲ, ಆ ಗೋಡಂಬಿಯನ್ನು ಹಾಕ್ಕೊಳ್ತೀನಿ. ಲೈಟಾಗಿ ಕಲಿಸ್ಕೊಬೇಕು, ತುಂಬ ಮಿಕ್ಸ್ ಮಾಡಬೇಡಿ, ಅನ್ನೆಲ್ಲ ಒಡೆದೋಗುತ್ತೆ. ಸೊ ಈಗ ಬಾಕ್ಸ್ಗೆ ಹಾಕಿ ಪ್ಯಾಕ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಬಾಕ್ಸಲ್ಲಿ ನಾನು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈಸಿ ಟು ಕ್ಯಾರಿ ಮತ್ತು ಸರ್ವ್ ಮಾಡಲಿಕ್ಕೂ ಕೂಡ ಈಸಿ ಆಗುತ್ತೆ. ಎಸ್, ವೆಜ್ ಬಿರಿಯಾನಿ ಸರ್ವ್ ಮಾಡ್ತೀನಿ. ಟೇಸ್ಟ್ ನೋಡಿಬಿಟ್ಟು ಹೇಳಿ ಸರ್ ಹೇಗಿದೆ.
ಯಾರು ಕಣ್ಣು ಹಾಕ್ಬೇಡ್ರ. ಹೇಗಿದೆ ಸರ್? ಟೈಮ್ ತೋತಾ ಇದೀನಿ, ಏನೋ ಫುಡ್ ಎಕ್ಸ್ಪರ್ಟ್ ತರ. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಓಕೆ. ನಿಮ್ಗೆ ಇರ್ಲಿ ತೊಗೊಳ್ಳಿ, ನೀವು ತೊಗೊಳ್ಳಿ. ಇರ್ಲಿ ಸರ್. ನೀವು ಮೊಸರು ಬಜ್ಜಿ ಹಾಕೊಂತೀನಿ ಸ್ವಲ್ಪ. ನಂಗೆ ಈ ಥರ ಸ್ಪೈಸಿ ಇದ್ದಾಗ ಅದಕ್ಕೆ ಮೊಸರು ಹಾಕಿದ್ರೆ ಟೇಸ್ಟ್ ಎಲ್ಲ ಹಾಳಾಗ್ಬಿಡುತ್ತೆ ಅಂತ. ಓಕೆ. ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ ಸರ್? ಯಾವುದು ಕೂಡ ಹೊರಗಡೆ ಮಸಾಲೆ ಯೂಸ್ ಮಾಡದೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಮಸಾಲದಲ್ಲೇ ಮಾಡಿರುವಂಥದ್ದು. ತುಂಬ ಚೆನ್ನಾಗಿದೆ. ನಂದು ಯಾವಾಗಲೂ ನಮ್ಮ ಮನೇಲೂ ಅಷ್ಟೇ ಬಿರಿಯಾನಿ ಈ ಥರ ಏನೋ ಕೊಟ್ಟು, ಈವನ್ ಪುಳಿಯೋಗರೆ, ಚಿತ್ರಾನ್ನ ಏನಿದ್ರು ಕೂಡ ಈಗ ಸೈಡ್ಸ್ ಇರುತ್ತೆ ಗೊತ್ತಾ, ಮೊಸರು ಕೊಡ್ತಾರೆ ಪುಳಿಯೋಗರೆಗೆ, ಚಿತ್ರಾನ್ನಕ್ಕೆ ಚಟ್ನಿ ಕೊಡ್ತಾರಲ್ಲ, ನಾನು ಜಾಸ್ತಿ ಹಾಕೊಳ್ಳೋದೇ ಇಲ್ಲ. ಫಸ್ಟ್ ಈ ಫ್ಲೇವರ್ ತಿಂತೀನಿ, ಈ ಫ್ಲೇವರ್ ಆದಮೇಲೆ ಮೊಸರು ಇಲ್ಲ ಚಟ್ನಿ ಅದನ್ನು ಟ್ರೈ ಮಾಡ್ತೀನಿ ನಂದು. ಬಟ್ ವಡೆ ಗಿಡ ಇದ್ರೆ ಹಾಕೊಂಡ್ಬಿಡ್ತೀನಿ ಜೊತೆ, ಅದು ಚೆನ್ನಾಗಿರುತ್ತೆ. ಚೆನ್ನಾಗಿ. ಹೇಗಿದೆ ಸರ್ ಟೇಸ್ಟ್? ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ನೀರು ಕೊಡ್ಲಾ? ತಗೋತೀನಿ. ಖಾರ ಇದೆಯಾ? ನನಗಿಷ್ಟ ಖಾರ. ಹೌದಾ? ಸೊ ಯೂಶಲಿ ನಮ್ಮ ಮನೇಲಿ ನನ್ನ ಮಗಳು ಖಾರ ತಿನ್ನಲ್ಲ, ಅದಕ್ಕೆ 2 ಮೆಣಸಿನಕಾಯಿ ಹಾಕ್ತಿದ್ದೆ. ಸೊ ನಿಮಗೋಸ್ಕರ ಜಾಸ್ತಿ ಖಾರ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ನಿಮ್ಗೆ ಅನ್ಸಿದೆಯಲ್ಲ ಖಾರ ತಿಂತೀನಿ ಅಂತ. ಲಾಸ್ಟ್ ಟೈಮ್ ಹೇಳಿದ್ರಿ ಜಾಸ್ತಿ ಫಿಶ್ ನಮ್ಮ ಮನೇಲಿ ಅಂತ. ಮನೇಲಿ ಫಿಶು ನಡೀತಾ ಇರುತ್ತೆ, ಬಟ್ ನಾನು ಅಷ್ಟು ನಾನ್ ವೆಜ್ ಏನು ಪ್ರಿಫರ್ ಮಾಡ. ಸೀ ಫುಡ್ಡಲ್ಲಿ ಸ್ವಲ್ಪ ತಿಂತೀನಿ ಅಷ್ಟೇ. ಪ್ರಾನ್ಸ್ ಫ್ರೈ ಮಾಡೋ, ಗೀ ರೋಸ್ಟ್ ಮಾಡಿದಾಗ, ಆಮೇಲೆ ಫಿಶು ತವಾ ಫ್ರೈ ಮಾಡಿದಾಗ ತಿಂತೀನಿ. ಅದು ಬಿಟ್ಟರೆ ಹೆಚ್ಚೇನು ನಾನ್ ವೆಜ್ ತಿನ್ನಲ್ಲ ಇವರು. ಇಷ್ಟ ಇಲ್ಲ ಅಂತಲ್ಲ, ಪ್ರಿಫರ್ ಮಾಡಲ್ಲ ನಾನು ಜಾಸ್ತಿ. ಲೈಟಾಗಿರೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿತ್ತು. ಯಾಕೆ ಸರ್? ಅದ್ರಲ್ಲಿ ಅವರೇ ಮಾಡ್ಬಿಟ್ಟಿದ್ರು ಅಂತ ಬಿಡೋದಲ್ಲ. ಆಯ್ತು, ಒಳ್ಳೆ ಇಂಟರ್ವ್ಯೂ ಸಿಕ್ತು. ಹಾಗೆ ಊಟ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿದೆ ಅಂತ. ಅದು ಹೌದು, ಸ್ವಲ್ಪ ತಿಂತೀನಿ ಅಂದರು, ಬಟ್ ಈಗ ನಿಜವಾಗ್ಲೂ ಫುಲ್ ತಿಂತಿದ್ದಾರೆ. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಸ್ವೀಟ್. ಎಸ್, ಸಿಗ್ತೀನಿ.